ಹಾಯ್ ಚೋಳಸ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪವಿತ್ರವಾದ ಮಹಾಶಿವರಾತ್ರಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ಸುಗಂಧ, ಸಾತ್ವಿಕತೆ ಮತ್ತು ಭಕ್ತಿ ತುಂಬಿರುವ 2 ವಿಶೇಷ ನೈವೇದ್ಯಗಳನ್ನು ಇಂದು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಶಿವರಾತ್ರಿ ಸ್ಪೆಷಲ್ ಗೊಜ್ಜವಲಕ್ಕಿ ಮತ್ತು ಮೃದುವಾದ ತಂಬಿಟ್ಟು. ಈ ರೆಸಿಪಿ ಒಮ್ಮೆ ಮಾಡಿದ್ರೆ ಪ್ರತಿ ವರ್ಷನೂ ಶಿವರಾತ್ರಿ ಹಬ್ಬಕ್ಕೆ ಇದೇ ತರ ರೆಸಿಪಿನ ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾದ್ರೆ ಇನ್ನೇನು ತಡ, ಭಕ್ತಿಯ ಜೊತೆ ರುಚಿಯ ಜೊತೆ ನಮ್ಮ ಇಂದಿನ ವಿಶೇಷ ಅಡಿಗೆನ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಗೊಜ್ಜವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಹುಣಸೆ ಹಣ್ಣು ಮತ್ತು ಬೆಲ್ಲನ ಬಿಸಿ ನೀರಲ್ಲಿ ಹಾಕಿ 30 ನಿಮಿಷ ನೆನೆ ಹಾಕೊಳ್ತಿದ್ದೀನಿ. ಇದು ಚೆನ್ನಾಗಿ ನೆನೆಯಬೇಕು. ಅಷ್ಟರಲ್ಲಿ ನಾನು ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 2 ಗ್ಲಾಸ್ ಆಗೋಷ್ಟು ಅವಲಕ್ಕಿನ ಹಾಕಿ ತರ್ತರಿಯಾಗಿ ನಾನು ಪುಡಿ ಮಾಡ್ಕೊಳ್ತೀನಿ. ಇದನ್ನು ಫುಲ್ಲು ನುಣ್ಣಗೆ ಮಾಡಬೇಡಿ, ಇದು ಸ್ವಲ್ಪ ದಪ್ಪ ದಪ್ಪ ಆಗಿದ್ರೇ ಚೆನ್ನಾಗಿರುತ್ತೆ. ಇದನ್ನು ನಾನು 2 ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಜರಡಿ ಆಕಾರದ ಪಾತ್ರೆಗೆ ಹಾಕಿ ಫುಲ್ಲು ನೀರು, ಒಂದು ಹನಿನೂ ನೀರು ಇಲ್ಲದಿರೋ ಹಾಗೆ ಶೋಧಿಸ್ಕೊಳ್ತೀನಿ. ಇದನ್ನ ಸೈಡಲ್ಲಿ ಇಟ್ಟಿರೋಣ. ನೀರೆಲ್ಲ ಫುಲ್ಲು ಕ್ಲೀನಾಗಿ ಸೋರ್ಕೊಂಡಿರುತ್ತೆ. ಇವಾಗಿದು ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಚೆನ್ನಾಗಿ ಕಿವುಚ್ಕೊಂಡು ಸಿಪ್ಪೆ ಮತ್ತು ನಾರನ್ನ ತೆಗೆದುಕೊಳ್ತೀನಿ. ಸೊ ಇವಾಗ ಸಿಪ್ಪೆ ಮತ್ತು ನಾರನ್ನ ತೆಗೆದುಕೊಂಡಾಗಿದೆ. ಇದಕ್ಕೆ 1 ಚಮಚ ಉಪ್ಪು, ಸಣ್ಣದಾಗಿ ತುರಿದಿಟ್ಕೊಂಡಿರೋಂಥ ಕೊಬ್ಬರಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಇಂಗು, ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೆ ನಾನು ಸಾಂಬಾರ್ ಪುಡಿ 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೀರು ಸೋರ್ಕೊಂಡಿದೆ. ಸೊ ಇವಾಗ ಅವಲಕ್ಕಿನ ನಾನು ಈ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ನಾನು 30 ನಿಮಿಷ ಮುಚ್ಚಿಟ್ಟು ನೆನೆಯಲು ಬಿಡ್ತೀನಿ. ಅದು ನೆನೆಯೋ ಅಷ್ಟರಲ್ಲಿ ನಾನು ಎಳ್ಳನ್ನ ಹುರಿದು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇದು ಗೊಜ್ಜವಲಕ್ಕೆ ವಿಶೇಷ ರುಚಿ ಕೊಡುತ್ತೆ. ನೀವು ಕಪ್ಪು ಎಳ್ಳಾದರೂ ತೊಗೊಬೋದು, ಬಿಳಿ ಎಳ್ಳಾದರೂ ತೊಗೊಬೋದು. ಈಗ ನಾನು ಬಿಳಿ ಎಳ್ಳನ್ನ ತೊಗೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಆರಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತೀನಿ. ಸೊ ಇವಾಗ ಅವಲಕ್ಕಿನೂ ಸಹ ಚೆನ್ನಾಗಿ ನೆಂದಿರುತ್ತೆ. ನಾವು ಹಾಕಿಟ್ಟಿರೋ ಮಸಾಲ ಮತ್ತು ಹುಣಸೆಹಣ್ಣಿನ ನೀರಿನ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ನಾವು ಇದಕ್ಕೊಂದು ಒಳ್ಳೆ ಒಗ್ಗರಣೆನ ಕೊಡೋಣ. ಒಂದು ಬಾಣಲಿನ ತೊಗೊಂಡು 3-4 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ಮೇಲೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿದುಕೊಳ್ಳೋಣ. ನಂತರ ಕರಿಬೇವು, ಒಣಮೆಣಸಿನ್ಕಾಯಿ, ಕಲರ್ಗೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊತಿದ್ದೀನಿ ಮತ್ತು ಹಿಂಗು.
ಇಷ್ಟನ್ನು ಹಾಕಿ ಚೆನ್ನಾಗಿ ಬಾರಿಸ್ಕೊಳ್ಳೋಣ. ಇದಕ್ಕೆ ಹಿಂಗೆ ಹೈಲೈಟ್ ಆಗಿರುತ್ತೆ. ಹಿಂಗು ಸ್ವಲ್ಪ ಜಾಸ್ತಿ ಇದ್ರೇ ಇನ್ನೂ ಟೇಸ್ಟ್ ಮಸ್ತಾಗಿರುತ್ತೆ. ನಂತರ ಇದಕ್ಕೆ ಎಳ್ಳಿನ ಪುಡಿನೂ ಹಾಕ್ಕೊಳ್ಳೋಣ. ಎಳ್ಳಿನ ಪುಡಿ ಹಾಕಿದ್ಮೇಲೆ 1 ನಿಮಿಷ ಹಾಗೆ ಹುರಿದ್ಕೊಳ್ಳೋಣ. ಸೊ ಇದು ಒಗ್ಗರಣೆ ರೆಡಿ ಆಗಿದೆ. ಇದಕ್ಕೆ ನಾವು ಅವಲಕ್ಕಿ ಮಿಕ್ಸ್ನ ಹಾಕ್ಕೊಳ್ಳೋಣ. ಈ ಅವಲಕ್ಕಿ ಹಾಕಿದ ಮೇಲೆ 2 ನಿಮಿಷ ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಟೂ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ. ಗ್ಯಾಸ್ ಆಫ್ ಮಾಡಿ 2 ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ. ನೋಡಿ, ನಮ್ಮ ಶಿವರಾತ್ರಿ ಸ್ಪೆಷಲ್ ಗೊಜ್ಜು ಅವಲಕ್ಕಿ ರೆಡಿಯಾಗಿದೆ. ಉಪವಾಸದ ಸಮಯದಲ್ಲಿ ಸಾತ್ವಿಕ ಆಹಾರವಾಗಿ ಇದನ್ನು ಸೇವಿಸಬಹುದು. ಈಗ ನೋಡೋಣ ಶಿವರಾತ್ರಿ ಹಬ್ಬದ ಇನ್ನೊಂದು ವಿಶೇಷ ಮೃದುವಾದ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. 1.5 ಕಪ್ಪು ಅಕ್ಕಿಯನ್ನು ವಾಶ್ ಮಾಡಿ ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ಇವಾಗ ಚೆನ್ನಾಗಿ ಹುರಿದುಕೊಂಡಾಗಿದೆ. ಇದೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಲು ಬಿಡೋಣ. ಈಗ ಅದೇ ಬಾಣಲೆಗೆ 1 ಕಪ್ ಕಡಲೆಕಾಯಿ ಬೀಜನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದುಕೋಬೇಕು. ಇದು ಇವಾಗ ಚೆನ್ನಾಗಿ ಹುರಿದುಕೊಂಡಾಗಿದೆ. ಇದನ್ನು ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಡೋಣ. ಮತ್ತೆ ನಾವು 1/4 ಕಪ್ ಆಗೋವಷ್ಟು ಬಿಳಿ ಎಳ್ಳನ್ನ ತಗೊಂಡು ಚೆನ್ನಾಗಿ ಹುರಿದುಕೊಳ್ಳೋಣ. ಇದಿವಾಗ ಹೊಂಬಣ್ಣ ಬರೋವರೆಗೂ ಹುರಿದುಕೊಂಡಾಗಿದೆ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡೋಣ. ಸೊ ಇವಾಗ ನಾವು ಹುರಿದಿಟ್ಕೊಂಡಿರೋಂಥದ್ದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ಅಕ್ಕಿ ಇವಾಗ ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಇದಿವಾಗ ನುಣ್ಣಗೆ ಪುಡಿ ಆಗಿದೆ. ಇದನ್ನು ಜರಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಫುಲ್ಲಿ ನುಣ್ಣಗಾಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜನೂ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದನ್ನು ನಾನು ಸಿಪ್ಪೆ ತಗೊಳ್ತಿದ್ದೀನಿ. ಸಿಪ್ಪೆನ ನಾನಿವಾಗ ರಿಮೂವ್ ಮಾಡ್ಕೊಂಡಿದ್ದೀನಿ. ಈ ಕಡಲೆಕಾಯಿ ಬೀಜನ ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ.
ಇದಿವಾಗ ಪುಡಿ ಆಗಿದೆ. ಎಳ್ಳನ್ನು ಸಹ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಹುರಿಗಡಲೆ 2 ಕಪ್ಪು ಮತ್ತು ಏಲಕ್ಕಿ 2 ಹಾಕಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಒಂದು ಪ್ಲೇಟ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸಣ್ಣಗೆ ತುರಿದಿಟ್ಕೊಂಡಿರೋಂತಹ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಯಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲದ ಪುಡಿ, 1 ಕಪ್ ನೀರು ಮತ್ತು ಕೇಸರಿನ ಹಾಕಿ ಕುದಿಸ್ಕೊಬೇಕು. ಇದು ಜಾಸ್ತಿ ಪಾಕ ಮಾಡ್ಕೊಬೇಕು, ಒಂದೆಳೆ ಪಾಕ ಮಾಡ್ಕೊಬೇಕು ಅಂತ ಏನಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಜಾಸ್ತಿ ಗಟ್ಟಿ ಪಾಕ ಮಾಡಿದಷ್ಟು ಈ ತಂಬಿಟ್ಟು ಫುಲ್ಲು ಗಟ್ಟಿ ಆಗೋಗುತ್ತೆ. ಸೊ ನಾವು ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ತಂಬಿಟ್ಟು ಫುಲ್ಲು ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ಈ ಬೆಲ್ಲದ ಪಾಕ ರೆಡಿಯಾಗಿದೆ. ಈ ಬೆಲ್ಲದ ಪಾಕ ನಾನು ತಂಬಿಟ್ಟು ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ಇದು ತುಂಬ ಬಿಸಿ ಇದೆ. ನಂತರ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತೀನಿ. ಸೊ ಇವಾಗ ಎಲ್ಲನೂ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ತಂಬಿಟ್ಟು ರೆಡಿಯಾಗಿದೆ. ಬೆಲ್ಲದ ಸಿರಪ್ಪು ಇನ್ನೂ ಸ್ವಲ್ಪ ಮಿಕ್ಕಿದೆ, ಅದನ್ನು ನಾನು ಬೇಕಾದರೆ ನೆಕ್ಸ್ಟ್ ಕಾಫಿ ಟೀಗೆ ಯೂಸ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ಈ ಶಿವರಾತ್ರಿಗೆ ನೀವು ಕೂಡ ಮನೆಯಲ್ಲಿ ಈ ಥರ ತಂಬಿಟ್ಟನ್ನ ಟ್ರೈ ಮಾಡಿ. ಸ್ನೇಹಿತರೆ, ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಮನೆಯಲ್ಲಿ ಈ ಗೊಜ್ಜವಲಕ್ಕಿ ಮತ್ತು ತಂಬಿಟ್ಟು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.